ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಹೈದರಾಬಾದಿ ಮಟನ್ ಗ್ರೇವಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡತ್ತೀನಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನ್ನವತ್ತ ರೆಸಿಪಿ ಇದೆ. ಮತ್ತೆ ಯಾಕೆ ತಡ ಮಾಡ್ತೀರಿ, ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ಮೊದಲೇದಾಗಿ ನಾನಿಲ್ಲಿ ಟೊಮೆಟೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಟೊಮೆಟೋನ ರುಬ್ಬಿಟ್ಕೊಂಡಿದ್ದೀನಿ. ಹಂಗೆ ಹಸಿ ಮೆಣಸಿನ್ಕಾಯಿನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ಕಡೆ ನಾನು ಕೊತ್ತಂಬರಿ ಮತ್ತು ಪುದೀನಾನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ರೀ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಈ ಕಡೆ ನಾನು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಂಗೆ ನಾನು ಹಸಿ ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ನೋಡ್ರಿ. ಇಷ್ಟೆಲ್ಲ ಬೇಕಾಗತ್ತೆ. ಇಲ್ಲಿ ಜಾಸ್ತಿ ಹೆಚ್ಚುವಂಥ ಅವಶ್ಯಕತೆ ಏನಿರೋಂಗಿಲ್ಲ. ಪೂರ್ತಿ ನಾನೆಲ್ಲನೂ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಇನ್ನೂ ಮಿಕ್ಸಿಗೆ ಹಾಕಾಕತ್ತೀನಿ. ಈಗ ಈ ಕಡೆ ಏನು ಮಾಡತ್ತೆ ಅಂದ್ರೆ ಮನೆ ಒಳಗೆ ನಾನು ಗರಂ ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದೈತಿ ಗರಂ ಮಸಾಲೆ. ಅದ್ರದ್ದು ನಾನು ಹಾಕ್ತೀನಂತ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ನೋಡಿರಿ ಎಲ್ಲನೂ ರೆಡಿ ಆಗೈತಿ. ಟೋಟಲ್ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀವಿ. ಇವಾಗ ಏನು ಮಾಡಾಕತ್ತೀನಿ ಅಂತಂದ್ರೆ ನಾನು ಟೋಟಲ್ ಇದಷ್ಟು ಮಟನನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು, ಸಾರಿ ಇಲ್ಲಿ ನಾನು ವಿಡಿಯೋದೊಳಗೆ ಬಂದಿಲ್ಲ. ನಾನು ಏನು ಮಾಡೀನಂದ್ರೆ ಫಸ್ಟಿಗೆ ನಾನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡು ಹಂಗೆ ನಾನು ಇದನ್ನು ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ರೀ. ಪುದೀನ ಹಾಕ್ಕೊಂಡ್ಬಿಟ್ಟು ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಷ್ಟು ಮಟನನ್ನು ನಾವು ಏನು ಹಾಕ್ಕೊಂಡು ಅದರಲ್ಲೇ ಎಣ್ಣೆಲೆ ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು ಭಾಳ ನೀರೆಲ್ಲ ಒಂದೆರಡು ಜಗ್ನಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆ ನಾನು ಚಂದಾಗ ಕುದಿಸ್ತೇನೆ ರೀ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಆಮೇಲೆ ಉಪ್ಪು ಹಾಕ್ಕೊಂಡಂತ ಉಪ್ಪು ಹಾಕ್ಕೊಂಡು ನಾನು ಇದನ್ನೆಲ್ಲನೂ ಚಂದಾಗ ಮಟನ್ ಎಲ್ಲನೂ ಕುದ್ದತಿ. ಇವಾಗ ನಾನು ಇದಕ್ಕೆ ಖಾರನ ಹಾಕ್ಕೊಳ್ಳಾಕತ್ತೀನಿ ರೀ. ರುಬ್ಬಿದ ಹಸಿ ಖಾರನ ಹಾಕ್ಕೊಳ್ಳಾಕತ್ತೀನಿ. ಹಸಿ ಖಾರ ಅಂತಂದ್ರೆ ಮತ್ತೇನು ಅದಕ್ಕೇನು ಹಾಕ್ಕೊಂಡಿಲ್ಲ. ನಮ್ಮ ಮಸಾಲೆ ಪ್ಲೇನ್ ಹಸಿ ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ನೋಡ್ರಿ. ಅದನ್ನು ಹಾಕಾಕತ್ತೀನಿ. ನಾನು ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟಕ್ಕೆ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ನಾನಿಲ್ಲಿ ಹಸಿ ಟೊಮೊಟೆನ ರುಬ್ಬಿಟ್ಕೊಂಡಿದ್ದೆ, ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ನಾನೇ ಟೊಮೆಟೊ ಪ್ಯೂರಿನ ಹಾಕಾಕತ್ತೀನಿ. ಇದಷ್ಟು ಸ್ವಲ್ಪ ಚೆಂದಾಗ ಕುದಿಲಿ ಕೈ ಆಡಿಸ್ತೀನಿ ಸೌಟಿಂದ ನೋಡ್ರಿ. ಇಷ್ಟು ನಾನು ದೊಡ್ಡ ಅಡುಗೆನ ಮಾಡಾಕತ್ತಿದ್ವಿ. ಸೊ ನಮ್ಮ ಮನೇಲಿ ಸ್ವಲ್ಪ ಒಂದು ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ನಾನು ಈ ಅಡುಗೆನ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದೈತಿ. ಈಗ ಟೇಸ್ಟು ಕೂಡ ಅನ್ನ ಮತ್ತದ. ಇವಾಗ ನೋಡ್ರಿ ಇದನ್ನು ಚೆಂದಾಗ ಪ್ಲೇಟ್ ಮುಚ್ಚಿಕ್ಯಾರ ನಾನು ಚೆಂದಾಗ ಕುದಿಯಾಕ ಬಿಟ್ಬಿಡ್ತೀನಿ. ಈ ಕಡೆ ಮಸಾಲೆಗೆ ಏನೇನು ರೆಡಿ ಮಾಡಿ ಇಟ್ಕೊಂಡಿನಿ ಅಂತ ಅದನ್ನು ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಂಗೆ ಮನೇಲಿ ಮಾಡಿಟ್ಕೊಂತ ಗರಂ ಮಸಾಲೆ, ಧನಿಯಾ ಪುಡಿ, ಹಾಗೆ ನಾನು ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಈ ಕಡೆ ನಾನು ಗರಂ ಮಸಾಲೆ ಅಂದರೆ ಬಾದ್ಶಾ ಗರಂ ಮಸಾಲೆನ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಇದಿಷ್ಟು ಮಸಾಲೆ ಬೇಕಾಗತ್ತಾ. ಹಂಗೆ ನಾನಿಲ್ಲಿ ಕಸೂರಿ ಮೆಂತ್ಯನ ಆ್ಯಡ್ ಮಾಡ್ಕೊಳತ್ತೀನಿ. ಕಸೂರಿ ಮೆಂತ್ಯ ಇಲ್ಲದೆ ನಾನ್ ವೆಜ್ ಅಡುಗೆ ಕಂಪ್ಲೀಟ್ ಆಗಂಗೆ ಇಲ್ಲ. ಸೊ ಹಾಗಾಗಿ ಇವಾಗ ನೋಡ್ರಿ ಇದಷ್ಟು ಮಸಾಲೆ ನಾನು ಇದ್ರೊಳಗೆ ಹಾಕ್ಕೊಳತ್ತೀನಿ ನೋಡ್ರಿ. ಇವಾಗ ಚಂದಾಗ ಕುದಿಯಾಕತ್ತೈತಿ, ಒಳ್ಳೆ ಪರಿಮಳ ಘಮ ಘಮ ಅಂತ ಬರೆಯಾಕತ್ತೈತಿ. ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 2 ಸೀಡ್ನಟ್ಟು ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಪಾಲಕ್ ಸೊಪ್ಪನ್ನ ಹಾಕಾತೀನಿ. ಯಾಕೆ ನಾವು ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ಅಂತಂದ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಕೂಡ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಗ್ರೀನ್ ಆಗಿ ಕಲರ್ ಬರುತ್ತೆ. ಸೊ ಹಾಗಾಗಿ ಇಲ್ಲೇನು ನಾನು ನ್ಯಾಚುರಲ್ಗಾಗಿ ಯೂಸ್ ಮಾಡ್ತಾಯಿದ್ದೀನಿ. ಈ ಕಲರ್ ಏನು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಇದು ಪಾಲಕ್ ಸೊಪ್ಪನ್ನ ಹಾಕಿಬಿಟ್ಟು ನಾನು ಚಂದಾಗ ಸೌಟಿಂದ ಕೈ ಆಡಿಸಿ ಒಂದು ಕುದಿಯಾಕ ಬಿಟ್ಬಿಡ್ತೇನೆ ಅಂತ್ರಿ ಪ್ಲೇಟ್ ಮುಚ್ಕೊಂಡು. ಈ ಕಡೆ ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ, ಆ ಮಸಾಲೆನ ಇದರಲ್ಲಿ ಹಾಕ್ಕೊಳ್ಳೋಣ ಅಂತ. ನಾನ್ ವೆಜ್ ಅಡುಗೆಗೆ ಫ್ರೆಶ್ ಆಗಿ ನೀವು ಮಸಾಲೆನ ರುಬ್ಕೊಂಡು ಮಸಾಲೆನ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಒಳ್ಳೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಸೊ ಇದಷ್ಟು ನಾನು ಮಸಾಲೆನ ಇದರಲ್ಲಿ ಆ್ಯಡ್ ಮಾಡತ್ತೀನಿ. ಆ್ಯಡ್ ಮಾಡಿಬಿಟ್ಟು ನಾನು ಚಂದಾಗ ಸೌಟಿಂದ ತಿರುಗ್ತಾ ಇದ್ದೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದೈತೆ ಅಂತಂದ್ರೆ ಇದು ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿ ಬರಾಕತ್ತೈತಿ, ಒಳ್ಳೆ ಪರಿಮಳ ಬರಾಕತ್ತೈತಿ. ಇದೆಲ್ಲ ಮಸಾಲೆನೂ ಹಾಕೋದ್ರಿಂದ ನೋಡಿದ್ರಲ್ಲ ಈ ರೀತಿ ಹೈದರಾಬಾದಿ ಮಟನ್ ಗ್ರೇವಿನ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಜಾಸ್ತಿ ಹೆಚ್ಕೊಂಡು ಕುಂದ್ರುವಂಥ ಅವಶ್ಯಕತೆ ಏನಿರೋಂಗಿಲ್ಲ ನೋಡ್ರಿ. ಎಲ್ಲನೂ ನಾವು ಮಿಕ್ಸಿಗೆ ಹಾಕ್ಕೊಂಡು ಬಿಡಬೇಕಾಗತ್ತೆ. ಇದನ್ನು ನಾನು ಚಂದಾಗ ಕುದಿಯಾಕ ಬಿಡ್ತೇನೆ. ಈ ಕಡೆ ನಾನು ಹಸಿ ಕಾಯಿನ ರುಬ್ಬಿಟ್ಕೊಂಡಿದ್ದೆ. ಈ ಕಡೆ ಹಸಿ ಕಾಯಿ ಪೇಸ್ಟನ್ನ ಹಾಕ್ಕೊಳ್ಳಾಕತ್ತೀನಿ ನಾನು, ಕೊಬ್ಬರಿನ. ಹಾಗೆ ನಾನಿಲ್ಲಿ ಇನ್ನೊಂದು ಟಿಪ್ಸ್ ಕೂಡ ಹೇಳಕತ್ತೀನಿ. ಇಲ್ಲಿ ನಾನು ಕೊಬ್ಬರಿ ಪುಡಿ ಡೆಸಿನೆಟ್ ಕೊಕೊನೆಟ್ ಪೌಡ್ರನ್ನ ಹಾಕ್ಕೊಳ್ಳಾಕತ್ತೀನಿ. ಯಾಕಂತಂದ್ರೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಕೂಡ ಕ್ರೀಮಿಯಾಗಿ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಳ್ಳಾಕತ್ತೀನಿ. ಇಲ್ಲಿ ನಾನು 1-2 ಜಗ್ನಷ್ಟು ನಾನು ನೀರು ಹಾಕ್ಕೊಳ್ಳಾಕತ್ತೀನಿ ರೀ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಅಂತ. ಸೊ ಇದೆಲ್ಲನೂ ಚಂದಾಗ ಮಸಾಲೆ ಎಲ್ಲನೂ ಕುದೀತಂತಂದ್ರೆ ಅಡುಗೆ ನಮ್ದು ಹೈದರಾಬಾದಿ ಮಟನ್ ಗ್ರೇವಿ ರೆಡಿ ಆಗುತ್ತೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲನೂ ಹಾಕ್ಕೊಂಡಿದ್ವಿ ನಾವು ಮುಂಚೆಗೆ ಕುದಿಯುವಾಗ. ನೀವೇನಾದರೂ ಇವಾಗ ಸ್ವಲ್ಪ ಕುದಿತಿರ್ತಾರಲ್ಲ, ನೀವು ಅದರಲ್ಲೇ ಸ್ವಲ್ಪ ಉಪ್ಪು ಖಾರ ನೆಂಚಿ ನೋಡ್ಕೊಂಡು ಟೇಸ್ಟ್ ನೋಡಿಕೊಂಡು ನೀವೇನೋ ಸ್ವಲ್ಪ ಉಪ್ಪು ಖಾರ ಹಾಕ್ಕೋತಿದ್ರೆ ಹಾಕ್ಕೋಬೋದು ನೋಡ್ರಿ.
ಇವಾಗ ಚಂದಾಗ ಕುದಿಯಾಕತ್ತೈತಿದ್ದು ಇದಕ್ಕೆ ನಾನು ಪ್ಲೇಟ್ನ ಮುಚ್ಚಿ ಇದಕ್ಕೆ ಒಂದು 5 ನಿಮಿಷ ಕುದಿಯಾಕೆ ಬಿಡ್ತೇನಂತ. ಹಂಗೆ ನಾನು ಇದಕ್ಕೆ 5 ನಿಮಿಷ ಆದಮೇಲೆ ನಾನು ನಂದಿನಿ ತುಪ್ಪನ ಹಾಕೊಳ್ಳಾಕತ್ತೀನಿ. ಈ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಂಗೆ ನಾನಿಲ್ಲಿ ಹುಣಸೆಹಣ್ಣಿನ ರಸನ ಹಾಕೊಳ್ಳಾಕತ್ತೀನಿ ನೋಡಿರಿ. ಹುಳಿಗೆ ಇನ್ನು ಸ್ವಲ್ಪ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿರಿ ಇದನ್ನು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಕ್ಯಾರ ನಾವು ಚಂದಾಗ ಕುದಿಯಾಕೆ ಬಿಟ್ಬಿಡೋಣಂತ. ನೋಡಿರಿ ಇವಾಗ ಮಸ್ತ್ ಹಂಗೆ ಕುದಿಯಾಕತ್ತೈತಿ, ಹಂಗೆ ಒಳ್ಳೆ ಪರಿಮಳನೂ ಹಂಗೆ ಬರಾಕತ್ತೈತಿ. ಈಗ ಮಟನ್ ಎಲ್ಲ ಚಂದ ಕುದತಿ. ಇವಾಗ ನೋಡಿರಿ ಇದ್ರ ಜಾಸ್ತಿ ಏನು ಕೆಲಸ ಇಲ್ಲ, ಮುಗೀತಿದ್ದು ಮಟನ್ ಮಾಡಿದ್ದು. ಇವಾಗ ಇದೆಲ್ಲ ಇದಕ್ಕೆ ಸ್ವಲ್ಪ ನಾನು ಸಣ್ಣದ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ವಿ ಅಂತಂದ್ರೆ ಹೈದ್ರಾಬಾದಿ ಮಟನ್ ಗ್ರೇವಿ ಮಸ್ತಂಗೆ ರೆಡಿ ಆಯ್ತು. ಮನೆ ಮಂದಿ ಎಲ್ಲನೂ ಕಾಯಕತ್ತಾರ ಟೇಸ್ಟ್ ಮಾಡೋಕೆ. ನೋಡಿದ್ರೆಲ್ಲ ನಾನು ಈ ರೀತಿ ನಾನು ಒಟ್ಟಾರೆ ನಾನು ಒಂದು ಕುರಿ ಮಟನ್ನಿಂದ ಮಾಡಿ ತೋರಿಸಿದ್ದೆ. ತುಂಬ ಚೆನ್ನಾಗಿ ಬಂದೈತಿ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಂತ. ನಮಸ್ಕಾರ ರೀ.